ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಿರೋದು ಹೆಸರು ಬೇಳೆ ಅಥವಾ ಮೂಂಗ್ ದಾಲಿಂದು ಬೇಳೆ ಸಾರು. ಅದನ್ನು ಮಾಡೋಕ್ಕೆ ನಮಗೆ ಬೇಕಾಗಿರೋದು ಸಾಂಬಾರು ಪುಡಿ, ಸಾಸಿವೆ, ಟೊಮೆಟೊ, ಈರುಳ್ಳಿ, ಕರಿಬೇವು, ಅರಿಶಿನ ಪುಡಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ. ಆಮೇಲೆ ಅದಕ್ಕೆ ಬೇಕಾಗಿರೋಷ್ಟು ಆಯಿಲ್. ಬನ್ನಿ ಗಾಯ್ಸ್, ಈಗ ಸ್ಟವ್ ಹಚ್ಚೋಣ. ಈಗ ಆಯಿಲ್ ಹಾಕ್ಕೊಳ್ಳೋಣ. ಫೋರ್ ಟೇಬಲ್ ಸ್ಪೂನ್ ಫಸ್ಟ್ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕೋಣ. ಬೆಳ್ಳುಳ್ಳಿ ಹಾಕೋಣ. ಆಮೇಲೆ ಅರಿಶಿನ ಪುಡಿ ಹಾಕೋಣ. ಈಗ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಟೊಮೆಟೊ, ಸೊ ಗೈಸ್, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಹೆಸರು ಬೇಳೆ ಹಾಕ್ಕೊಳ್ಳೋಣ. ತೊಳ್ಕೊಂಡಿದ್ದೀನಿ ನಾನು. ಸೊ ಗೈಸ್, ಇದಕ್ಕೆ ಬೇಕಾಗಿರೋ ಅಷ್ಟು ಕ್ವಾಂಟಿಟಿ 1 ಗ್ಲಾಸ್ ಆಫ್ ವಾಟರ್ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ಗೈಸ್, ಈಗ ಸಾಂಬಾರು ಪುಡಿ ಹಾಕೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಾಂಬಾರು ಮಾಡೋದು ಎಷ್ಟು ಈಸಿ ಅಂದರೆ, ದಿಢೀರಾಗೂ ಮಾಡ್ಬೋದು. ಮನೇಲಿ ತರಕಾರಿ ಇಲ್ಲಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರೋವಾಗೂ ಮಾಡ್ಬೋದು. ಹಾಗೆ ಬ್ಯಾಚುಲರ್ಸಿಗೆ ತುಂಬ ಹೆಲ್ಪ್ಫುಲ್ ರೆಸಿಪಿ ಇದು. ಸೊ ಗೈಸ್, ಈಗ ನಾನು 3 ವಿಷಲ್ ಹಾಕಿಸ್ಕೊತೀನಿ. ಸೊ ಗೈಸ್, ಸಾಂಬಾರು ಈಗ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗ್ ಮಾಡೋಣ ಇದ್ರದ್ದು. ಈಗ ನಾನು ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಸಾರು ತಿಂತೀನಿ. ಬಾಯ್ ಗಾಯ್ಸ್.